ಇನ್ನು ಫೇಕ್ ಸುದ್ದಿಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ. ಕರ್ನಲ್ ಸೋಫಿಯಾ ಖುರೇಶಿ ನಮ್ಮ ಕರ್ನಾಟಕದ ಸೊಸೆ ಅಂತ ನಾವು ಹೇಳ್ಕೊಂಡಿದ್ವಿ, ಕರ್ನಾಟಕದ ಬೆಳಗಾವಿಯ ಸೊಸೆ ಅಂತ ನಾವು ಮಾತಾಡಿದ್ವಿ. ಅವರ ಗಂಡನ ಮನೆ ಮೇಲೆ ದಾಳಿ ಆಗಿದೆ ಅನ್ನುವಂಥ ಸುದ್ದಿ ಒಂದು ಹರಿದಾಡಿತ್ತು. ಅನೀಸುದ್ದೀನ್ ಎಂಬಾತ ಎಕ್ಸ್ ಖಾತೆನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದ. ಯಾರದ್ದೋ ಎಲ್ಲೋ ಧ್ವಂಸ ಆಗಿರೋ ಮನೆ ಫೋಟೋವನ್ನು ಒಂದು ಪೋಸ್ಟ್ ಮಾಡಿ ಇವರ ಕರ್ನಲ್ ಖುರೇಶಿ ಅವ್ರ ಗಂಡನ ಮನೆಯಲ್ಲೂ ಕೂಡ ದಾಳಿ ಆಗ್ಬಿಟ್ಟಿದೆ ಅಂತ ಅಂದಿದ್ದ. ಆಪರೇಷನ್ ಸಿಂಧೂರ್ ಬಗ್ಗೆ ಮೊದಲ ಬಾರಿಗೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಪ್ರೆಸ್ ಮೀಟ್ ಅನ್ನು ಲೀಡ್ ಮಾಡಿದ್ದಂತಹ ಕರ್ನಲ್ ಖುರೇಶಿ, ಸೋಫಿಯಾ ಖುರೇಶಿ ಅವ್ರ ಬಗ್ಗೆ ಕೂಡ ಸುಳ್ಳು ಸುದ್ದಿ ಹಾಕಿದೆ. ಅದನ್ನು ನಂಬೇಡಿ ಅಂತ ಬೆಳಗಾವಿ SP ಮನವಿ ಮಾಡಿದ್ದಾರೆ. ಯಾವ ಅಟ್ಯಾಕು ಎಲ್ಲೂ ಆಗಿಲ್ಲ ಅಂತ SP ಡಾಕ್ಟರ್ ಭೀಮಾಶಂಕರ್ ಗುಳೆ ಮಾಹಿತಿ ಕೊಟ್ಟಿದ್ದಾರೆ. ಅದಲ್ಲದೆ ಸೋಫಿಯಾ ಖುರೇಶಿ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರ ಕೊಣ್ಣೂರಿನಲ್ಲಿ ಅವ್ರ ಮನೆ ಇದೆ. ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಬೇರೆ ಯಾವುದೋ ರೆಜಿಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಮುಂಜಾಗ್ರತಾ ಕ್ರಮ ಆಗಿ ಪೊಲೀಸರ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಮತ್ತು ಸುಳ್ಳು ಸುದ್ದಿಯನ್ನು ಪೋಸ್ಟ್ ಮಾಡಿ ಆಮೇಲೆ ಡಿಲೀಟ್ ಮಾಡಿದ್ದಾನೆ ಅನೀಸುದ್ದೀನ್ ಅನ್ನೋ ವ್ಯಕ್ತಿ. ಇದೇ ಪೋಸ್ಟ್ ನೋಡಿ. ಬ್ರೇಕಿಂಗ್: ಡಿಸ್ಟರ್ಬಿಂಗ್ ಅಟಾಕ್ ಆನ್ ಮುಸ್ಲಿಂ ಇಂಡಿಯನ್ ಆರ್ಮಿ ಆಫೀಸರ್ ಫ್ಯಾಮಿಲಿ. Colonel Sophia Qureshi, the newly appointed spokesperson of India Army, has become the largest target of RSS-led hate. According to the credible sources, her family home in Belagavi, Karnataka, was attacked ಅಂತ. ಈ ಪೋಸ್ಟ್ನ ಸಾರಾಂಶ ಏನು ಅಂತಂದರೆ, ಇಲ್ಲಿ ಅಟ್ಯಾಕ್ ಆಗಿದೆ ಅನ್ನೋದು ಮಾತ್ರ ಅಲ್ಲ, RSS-led hate. ಇವರಿಬ್ಬರು ಮುಸ್ಲಿಮು, ಇವರು ಭಾರತದ ಸೇನೆಯಲ್ಲಿ ಕೆಲಸ ಮಾಡ್ತಿರೋದನ್ನ RSSಗೆ ನೋಡ್ಕೊಳ್ಳೋದಕ್ಕಾಗಿಲ್ಲ, ಅದಕ್ಕೆ ಅವರು RSS ಅವರೆಲ್ಲ ಬಂದು ಇವ್ರ ಮನೆ ಹೊಡೆದಾಕ್ಬಿಟ್ಟಿದ್ದಾರೆ, ದಾಳಿ ಮಾಡಿಬಿಟ್ಟಿದ್ದಾರೆ ಅಂತ ಈ ಎಕ್ಸ್ ಖಾತೆನಲ್ಲಿ ಪೋಸ್ಟ್ ಮಾಡಲಾಗಿದೆ. ಆಮೇಲೆ ಈ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾನೆ ಅನೀಸುದ್ದೀನ್ ಅಂತ ವ್ಯಕ್ತಿ. ಆಮೇಲೆ ಪೊಲೀಸರು ಬಂದರು, ಅವರ ಮನೆಗೆ ಬಂದು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಅವ್ರ ಮನೆಗೂ ಇವನು ಪೋಸ್ಟ್ ಮಾಡಿರೋ ಮನೆಗೂ ಸಂಬಂಧನೇ ಇಲ್ಲ, ಅಜಗಜಾಂತರ ವ್ಯತ್ಯಾಸ. ಅವ್ರ ಗೋಡೆಗೂ ಇವ್ರ ಗೋಡೆಗೂ ಸಂಬಂಧನೇ ಇಲ್ಲ. ಸೊ ಇದೊಂದು ಫೇಕ್ ಪೋಸ್ಟ್ ಅನ್ನೋದನ್ನು ಅಲ್ಲಿನ ಬೆಳಗಾವಿ SP ಡಾಕ್ಟರ್ ಭೀಮಾಶಂಕರ್ ಗುಳೆ ಮತ್ತು ಅಲ್ಲಿನ ಸ್ಥಳೀಯ ಆಡಳಿತ ಕನ್ಫರ್ಮ್ ಮಾಡಿದೆ. ಮತ್ತು ಈ ಬಗ್ಗೆ ಯಾವುದೇ ಸುಳ್ಳು ಸುದ್ದಿಗಳಿಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ರಿಪ್ಲೈ ಕೂಡ ಮಾಡಿದೆ. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ಏನಿದು ದಾಳಿ ಆಯಿತು ಅದು ಇದು ಅಂತ ಹೇಳಿ ಪೋಸ್ಟ್ ಮಾಡಿದಾನಲ್ಲ, ಈ ವ್ಯಕ್ತಿ ಮೇಲೆ ಏನಾದರೂ ಸೋಮೋಟೋ ಮತ್ತೊಂದು ಮಗದೊಂದು ಏನಾದರೂ ದಾಖಲಾಗ್ತಾ ಇದೆಯಾ? ಕಾನೂನು ಕ್ರಮ ಏನು ಮತ್ತು ಅಲ್ಲಿನ ಪರಿಸ್ಥಿತಿ ಏನು, ವಾಸ್ತವ ಏನು? ಹೌದು ಪ್ರಣೋತ್, ಏನು ಆಪರೇಷನ್ ಸಿಂಧೂರದ ಬಗ್ಗೆ ಜಗತ್ತಿಗೆ ಬಿಚ್ಚಿಟ್ಟ ಏನು ಕರ್ನಲ್ ಸೋಫಿಯಾ ಖುರೇಶಿಯ ಬಗ್ಗೆ ಸುಳ್ಳು ಸುದ್ದಿಯಿಂದ ಎಕ್ಸ್ ಖಾತೆಯಲ್ಲಿ ಒಬ್ಬ ಏನು ಅನೀಸ್ ಉದ್ದೀನ್ ಅಂತ ಎಂಬಾತನು ಆ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿರ್ತಾನೆ. ಅವನ ಮೇಲೆ RSS ಅವರು ಅಟ್ಯಾಕ್ ಮಾಡಿದ್ದಾರೆ ಅವರ ಗಂಡನ ಮನೆಯ ಮೇಲೆ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಏನು ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಒಂದು ಅಟ್ಯಾಕ್ ಮಾಡಿದಾಗಿದೆ ಅಂತ ಹೇಳಿ ಅವರು ಒಂದು ಆರೋಪ ಮಾಡಿರ್ತಾನೆ. ಆರೋಪ ಮಾಡಿದ ತದನಂತರ ಬೆಳಗಾವಿ SP ಭೀಮಾಶಂಕರ್ ಗುಳೆದವರು ಎಚ್ಚೆತ್ತುಕೊಂಡು ಆ ಎಕ್ಸ್ ಪೋಸ್ಟ್ ಅಲ್ಲಿ ಏನು ಪೋಸ್ಟ್ ಮಾಡಿದಂತ ಆ ದುಷ್ಕರ್ಮಿ ಇರ್ತಾನೆ, ದುಷ್ಕರ್ಮಿ ವಿರುದ್ಧ ಒಂದು ಪ್ರಕರಣ ದಾಖಲಿಸಿಕೊಂಡು ಅದನ್ನ ಡೆಲಿಟ್ ಮಾಡಿಸ್ತಾರೆ. ಡೆಲಿಟ್ ಮಾಡಿಸಿದ ತದನಂತರ ಅವನನ್ನ ಈಗಾಗಲೇ ಹುಡುಕ್ತಾ ಇದ್ದಾರೆ. ಆ ಆರೋಪಿ ಪ್ರಮುಖವಾಗಿ ಏನು ಕರ್ನಲ್ ಸೋಫಿಯಾ ಖುರೇಶಿ ಏನಿದ್ದಾರೆ, ಅವರ ಬಗ್ಗೆ ಸುಳ್ಳು ಸುದ್ದಿ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆನೂ ಸಹ ಕೈಗೊಂಡ ನಂತರ ಇಂತಹ ದೇಶದ್ರೋಹಿ ದುಷ್ಕರ್ಮಿಗಳನ್ನ ಬಂಧಿಸಬೇಕಂತೇಳಿ ಆಗ್ರಹಿಸಿ ಈಗಾಗಲೇ ಬೆಳಗಾವಿಯ ಅನೇಕ ಸಾಮಾಜಿಕ ಹೋರಾಟಗಾರರನ್ನು ಸಹ ಬೆಳಗಾವಿ SP ಭೀಮಾಶಂಕರ್ ಗುಳೆದವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟ್ ಪ್ರಕರಣವನ್ನು ದಾಖಲಿಸಿಕೊಂಡಂತ ಬೆಳಗಾವಿಯ SP ಭೀಮಾಶಂಕರ್ ಗುಳೆದವರು ಆ ಆರೋಪಿ ಏನಿದ್ದಾನೆ ಅವನು ಬಂಧಿಸುವ ನಿಟ್ಟಿನಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಈಗಾಗಲೇ ಬಂಧಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಪ್ರಣೋತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.